ಹಾಯ್, ವೆಲ್ಕಮ್ ಟು ಶಟೇಶ್ ಫುಡ್ ವೆಂಚರ್. ಈ ಅಡುಗೆ ಮಾಡಕ್ ಬರ್ದೇ ಇದ್ದವರಿಗೆ ಯಾವತ್ತು ಏನಂದ್ರೆ ನಾನು ಅಡುಗೆ ಮಾಡಿದ್ರೆ ಹೇಗಾಗತ್ತೇನೋ, ನಾನು ಅಡುಗೆ ಮಾಡಕ್ ಚೆನ್ನಾಗಾಗಲ್ವೇನೋ ಅಂತ ಈ ಭಯದಲ್ಲೇ ಅಡುಗೆ ಮಾಡಕ್ ಮನ್ಸು ಮಾಡಲ್ಲ. ಬಟ್ ವಿಷಯ ಏನಂದ್ರೆ ಅಡುಗೆ ನಾವು ಯಾವತ್ತು ಪ್ರೀತಿಯಿಂದ ಮಾಡಿದ್ರೆ ಯಾವತ್ತು ಅಡುಗೆ ತುಂಬಾ ಚೆನ್ನಾಗೇ ಆಗುತ್ತೆ. ಅಡುಗೆ ಗೊತ್ತಿದ್ರು ಕಾಟಾಚಾರಕ್ಕೆ ಮಾಡಿದ್ರೆ ಅಡುಗೆ ಯಾವತ್ತು ಚೆನ್ನಾಗಾಗಲ್ಲ. ಸೊ ಬೇಕಾಗಿರೋದು ಮನ್ಸು ಮತ್ತೆ ಪ್ರೀತಿ. ಪ್ರೀತಿಯಿಂದ ನೀವು ಆರಾಮ್ಸೆ ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡಿ, ಅಡುಗೆ ಚೆನ್ನಾಗಿ ಆಗೇ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಆಗೋದು, ಖಾರ ಹೆಚ್ಚು ಕಡಿಮೆ ಆಗೋದು ಹಾಗೆ ಆಗುತ್ತೆ. ಬಟ್ ಮಾಡ್ತಾ 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 ನಮ್ಗೊಂದು ಅಳತೆ ಸಿಗುತ್ತೆ. ಅಳತೆ ಸಿಗ್ಮೇಲೆ ಆರಾಮ್ಸೆ ಯಾವ್ದು ಬೇಕಾದ್ರೆ ಮಾಡ್ಬೋದು. ಸೊ ಇವತ್ತು ನಾನು ಅಡುಗೆ ಬರ್ದೇ ಇದ್ದವರಿಗೆ ತುಂಬಾ ಸಿಂಪಲ್ ಆಗಿ, ಏನು ಜಾಸ್ತಿ ಪದಾರ್ಥಗಳನ್ನು ಯೂಸ್ ಮಾಡದೆ ತುಂಬಾ ಸಿಂಪಲ್ ಆಗಿ ಒಂದು ಚಿಕನ್ ಗ್ರೀನ್ ಕರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಕೊನೆ ಟಿಪ್ಸ್ ಕೂಡ ಕೊಡ್ತೀನಿ ನಿಮ್ಗೆ ಅಡುಗೆ ಮಾಡಕ್ ಬರ್ದೇ ಇದ್ದವರಿಗೆ. ಆ ಟಿಪ್ಸ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ. ನಂತರ ಒಂದು 8ರಿಂದ 10 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಒಂದು 3ರಿಂದ 4 ಹಸಿಮೆಣಸು ಮತ್ತೆ ಒಂದು ½ ಕಪ್ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಮಾಡಬೇಕಾದ್ರೆ ಗಡ್ಬಿಡಿ ಮಾಡಕ್ ಹೋಗ್ಬೇಡಿ. ಇದು ತುಂಬಾ ನುಣ್ಣನೆ ಆಗ್ಬೇಕು, ಗರಿಯಾಗಿ ಆಗ್ಬಾರ್ದು. ನಂತರ ಒಂದು ½ kg ಚಿಕನ್ ತಗೊಳ್ಳಿ. ಇದನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ 1 ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಅರಿಶಿಣ ಮತ್ತೆ ಒಂದು 50 ml ಫ್ರೆಶ್ ಮೊಸರನ್ನ ಹಾಕೊಳ್ಳಿ. ಮೊಸರು ಯಾವತ್ತು ಫ್ರೆಶ್ ಆಗಿರ್ಬೇಕು. ಹುಳಿ ಇರೋ ಮೊಸರನ್ನ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಕರಿ ಕೂಡ ಸ್ವಲ್ಪ ಹುಳಿ ಆಗುತ್ತೆ. ಸೊ ಮೊಸರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಪೇಸ್ಟ್ನ ಇದಕ್ಕೆ ಡೈರೆಕ್ಟ್ ಆಗಿ ಹಾಕುವಂಥದ್ದು. ಈ ಪೇಸ್ಟ್ನ ಹಾಕಿ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಿನಿಮಮ್ 2 ಗಂಟೆ ಇದನ್ನ ಮ್ಯಾರಿನೇಟ್ ಮಾಡಲೇಬೇಕು. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಚಿಕನ್ ನಾವು ಎಷ್ಟು ಜಾಸ್ತಿ ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಚಿಕನ್ ಅರ್ಧ ಗಂಟೆ, 15 ನಿಮಿಷ, 20 ನಿಮಿಷ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳಲ್ಲ, ಅವಾಗ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಇದನ್ನ ಮಿನಿಮಮ್ 2 ಗಂಟೆ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ನಂತರ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದ್ಮೇಲೆ ಅದಕ್ಕೆ 2 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಜೀರಿಗೆ ಪೌಡರ್, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರ್ನ ಹಾಕೊಂಡು ಮತ್ತೆ ಸ್ವಲ್ಪ ಅರಿಶಿನ ಹಾಕಿ ಇದನ್ನ 2 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮಸಾಲೆ ಎಲ್ಲ ಕರ್ದೋಗ್ಬಿಡುತ್ತೆ. ಈಗ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಒಂದ್ಸಲ ಸೌಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಏನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಇದೆ ಅಲ್ಲ ಅದನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟೇ. ತುಂಬಾ ಸಿಂಪಲ್ ಗ್ರೀನ್ ಚಿಕನ್ ಕರಿ ಆಲ್ಮೋಸ್ಟ್ ರೆಡಿ ಆದಂಗೆ ಆಯ್ತು. ಈಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಹೈ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೋಬೇಕು. ಅವಾಗ ಏನಾಗುತ್ತೆ, ಚಿಕನ್ ಸಹ ನೀರು ಬಿಡುತ್ತೆ ಮತ್ತೆ ಬೆಳ್ಳುಳ್ಳಿ ಹಾಕಿ ಏನು ಮಸಾಲೆ ಪೇಸ್ಟ್ ಹಾಕಿದ್ವಿ ಅದನ್ನ ಸ್ವಲ್ಪ ಅಂಶ ಬಿಟ್ಕೊಳ್ಳುತ್ತೆ. 5 ನಿಮಿಷ ಇದನ್ನ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆದ್ಮೇಲೆ ಒಂದ್ಸಲ ಲಿಡ್ ಓಪನ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ರುಚಿ ನೋಡ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬಿಟ್ರೆ ಗ್ರೀನ್ ಚಿಕನ್ ಕರಿ ರೆಡಿ ಆಗಿಬಿಡುತ್ತೆ. ಮನೆಗೆಲ್ಲ ಯಾರೋ ದಿಢೀರಂತ ನೆಂಟರು ಬಂದ್ಬಿಟ್ರೆ ತುಂಬಾ ಟೈಮ್ ವೇಸ್ಟ್ ಮಾಡಿದೆ ತುಂಬಾ ಬೇಗನೆ ಮಾಡುವಂತ ಒಂದು ರೆಸಿಪಿ ಇದು. ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ. ನೀವೇನಾದ್ರೂ ಚಿಕನ್ ರೆಸಿಪಿ ಮಾಡ್ಬೇಕಾದ್ರೆ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡ್ತೀರಾ ಅಂದ್ರೆ ಬೆಳ್ಳುಳ್ಳಿನ ಫಸ್ಟ್ ಬೇಯಿಸ್ಕೊಳ್ಳಿ. ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಯಾಕಂದ್ರೆ ಮುಂಚೆನೆ ಉಪ್ಪು ಸೇರಿಸ್ಕೊಬಿಟ್ರೆ ಏನಾಗುತ್ತೆ ಅಂದ್ರೆ ಉಪ್ಪು ಜಾಸ್ತಿ ಆಗೋ ಸಂದರ್ಭ ಇರುತ್ತೆ. ನಿಮ್ಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. We'll see you in the next video. Bye.